ಅಂತ. ಇವಳಿಗೆ ಎಷ್ಟು ಬೇಕಿದ್ರು ಕಷ್ಟ ಕೊಡ್ಬೋದು, ಇವಳ ಕೈಲಿ ಏನೋ ಮಾಡ್ಕೊಳಕ್ ಆಗಲ್ಲ ಅಂತ ಪುರ್ಸೋತಿಲ್ದೆ ನನಗೆ ಕಷ್ಟ ಕೊಡ್ತಾ ಇದೀಯಾ? ಇದ್ ನಿನ್ಗೆ ನ್ಯಾಯ ಅನ್ನಿಸ್ತೈತಾ? ಎಷ್ಟು ಅಂತ ಕಷ್ಟ ಕೊಡ್ತೀಯ ತಂದೆ, ಎಷ್ಟು ಅಂತ ಕಷ್ಟ ಕೊಡ್ತೀಯ? ನೋಡು, ನಿನ್ಗವತ್ತು ಅದನ್ನೇ ಹೇಳಿದೆ, ಇವತ್ತು ಅದನ್ನೇ ಹೇಳ್ತೀನಿ. ನನ್ನ ಹೊಟ್ಟೆಲ್ ಬೆಳಿತಿರೋ ಮಗು ಯಾರ್ದು ಅಂತ ನೀನ್ ಕಂಡು ಹಿಡಿಯೋದಕ್ಕೆ ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲಪ್ಪ, ಅದನ್ನ ನಾನೇ ಹೇಗಾದ್ರೂ ಕಂಡು ಹಿಡ್ಕೋತೀನಿ. ಇಲ್ಲ, ಇನ್ನು ಎಷ್ಟು ಕಷ್ಟ ಬೇಕಿದ್ರು ಕೊಡು, ನಾನ್ ಅನ್ಭವಿಸ್ತೀನಿ, ನಾನ್ ಸಹಿಸ್ಕೋತೀನಿ. ಆದ್ರೆ ಗಂಡನ್ ಕಳ್ಕೊಂಡು ಮಕ್ಳೇ ನನ್ ಸರ್ವಸ್ವ ಅಂತ ಬದುಕ್ತಿರೋ ಆ ತಾಯಿಗ್ ಮಾತ್ರ ಇಷ್ಟೊಂದು ಕಷ್ಟ ಕೊಡಬೇಡ. ಇಷ್ಟೊಂದು ಕಷ್ಟ ಕೊಡಬೇಡ. ಆ ತಾಯಿ ಮಗನ್ ಕಳ್ಕೊಂಡು ಎಷ್ಟು ನೋವು ಅನುಭವಿಸ್ತವ್ರೆ ಅಂತ ಹತ್ರದಿಂದ ನೋಡೋರಗ್ ಮಾತ್ರ ಗೊತ್ತು. ನೋಡು, ಬೇಕಿದ್ರೆ ನನ್ ಜೀವ ಬೇಕಿದ್ರೆ ತಗೋ, ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕೋದಕ್ಕೆ ಸಹಾಯ ಮಾಡು. ಅವ್ರು ಎಲ್ಲೇ ಇದ್ರು ಕ್ಷೇಮವಾಗಿರೋ ತರ ನೋಡು. ನಾನಿನ್ನ ಬೇಡ್ಕೊತಾ ಇದ್ದೀನಿ ತಂದೆ, ನಮಗ್ ಸಹಾಯ ಮಾಡು, ಇದೊಂದು ಸಹಾಯ ಮಾಡು. ಆನಂದಣ್ಣ, ನನ್ಗೆ ದ್ರೋರ್ನ ಕಿಡ್ನಾಪ್ ಮಾಡಿದ್ರಲ್ಲ ಗಾಡಿ ನಂಬರು, ಅದ್ ನೆನ್ಪಾಯ್ತು. ನೆನ್ಪಾಯ್ತಾ? ಹೇಳು ಮೈನಾ. ಕೆ ಮೈನಾ, ಆ ದೇವ್ರು ನಮ್ದವ್ರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡು. ಅವ್ನು ಈಗ್ಲೂ ನಿನ್ ಜೊತೆ ಇದ್ದಾನೆ. ಆನಂದಣ್ಣ, ಈ ಗಾಡಿ ನಂಬರಿಂದ ಏನ್ ಮಾಡ್ಬೋದು ಈಗ? ನಂಗೆ ಗೊತ್ತಾಯ್ತಿಲ್ಲ. ಮೈನಾ, ಬಾ ಒಂದ್ ಕೆಲ್ಸ ಮಾಡೋಣ, ನಾವು RTO ಹೋಗಿ ಚೆಕ್ ಮಾಡ್ಸಿದ್ರೆ ಏನು ಎತ್ತ ಎಲ್ಲ ಗೊತ್ತಾಗತ್ತೆ, ಅಡ್ರೆಸ್ಸು ಸಿಗತ್ತೆ. ಬಾ ಹೋಗೋಣ. ಹೌದಾ? ಬನ್ನಿ ಬೇಗ ಬೇಗ. ನಾವು ಕಿಡ್ನಾಪ್ ಮಾಡಿಲ್ಲ ಅಂದ್ರೆ ಬೇರೆ ಯಾರೋ ಕಿಡ್ನಾಪ್ ಮಾಡಿರ್ತಾರೆ. ಯಾರೋ ಅದು ನಮ್ಮ ಟೀಮಲ್ಲಿ ನನಗೆ ಗೊತ್ತಿಲ್ದಿರೋ ತೋಳ. ಬಾಸ್, ನಾವಲ್ಲ ಬಾಸ್. ನಾವು ಮಾಡಿರೋ ಪ್ಲಾನ್ನ ಯೂಸ್ ಮಾಡಿಕೊಂಡು ಅವನು ಕಿಡ್ನಾಪ್ ಮಾಡಿದ್ದಾನೆ ಅಂದರೆ 100% ಅವನು ಯಾರೋ ನಮಗಿಂತ ಬ್ರಿಲಿಯಂಟ್ ಆಗಿರಬೇಕು. ಆ್ಯಂಡ್ ಡೆಫಿನೆಟ್ಲಿ ಬೈ ಅವನಿಗೆ ಧ್ರುವನ್ ಮೇಲೆ ನಮಗಿಂತ ಕೋಪ, ದ್ವೇಷ, ಒಂತೂಕ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಅವನು ನಮಗಿಂತ ಪವರ್ಫುಲ್ ಅನಿಸುತ್ತೆ.
ಮುಂದೆ ಏನಂತ ಹೇಳಿ ಬಾಸ್. ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊ. ಇವತ್ತೇನೇ ಆದರೂ ಧ್ರುವನ್ ಕಿಡ್ನಾಪ್ ಮಾಡಬೇಕು ಆ್ಯಂಡ್ ಮೈನಾಗೆ ಏನೂ ಆಗಬಾರ್ದು. ನೀವೇನು ತಲೆ ಕೆಡ್ಸ್ಕೊಬಿಡಿ ಬಾಸ್. ನೀವ್ ಹೇಳ್ದಾಗೇನೆ ಮೈನಾ ಧ್ರುವ ಇಬ್ರನ್ನು ಫಾಲೋ ಮಾಡ್ತಾ ಇದೀವಿ. ಯಾರು ಇಲ್ದೇ ಇರೋ ಸ್ಪಾಟ್ ನೋಡ್ಬಿಟ್ಟು ಕಿಡ್ನಾಪ್ ಮಾಡ್ತೀವಿ. ಈ ಕಿಡ್ನಾಪ್ ನಾನು ಮಾಡಿಸ್ತಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾಯ್ತಾ? ಹೇಳ್ಬಿಟ್ರಲ್ಲ ಬಿಡಿ ಬಾಸ್, ಮಿಕ್ಕಿದ್ದನ್ನು ನಾವು ನೋಡ್ಕೋತೀವಿ. ಯಾವುದೇ ಕಾರಣಕ್ಕೂ ಧ್ರುವಂಗೂ ಇದು ಗೊತ್ತಾಗಬಾರ್ದು. ಹುಷಾರು. ಓಕೆ. ಏಯ್, ಆ ಹುಡುಗಿಗೆ ಏನು ಆಗ್ಬಾರ್ದು ಕಣ್ರೋ. ಸರಿ ಮಗ. ಮಾಡಿದ್ರೆ ಅವನು ಒಬ್ಬಂಗೆ ಆಗ್ಬೇಕು. ಅರ್ಥ ಆಯ್ತಲ್ಲ? ಸರಿ ಮಗ. ಸರಿ ಬನ್ನಿ. ಏಯ್, ಫೋನಲ್ಲಿ ರೆಕಾರ್ಡಿಂಗ್ ಆನ್ ಮಾಡು. ಈಗ ಹೇಳು, ಮೈ ನನ್ಗೆ ಏನ್ ಮಾಡ್ದೆ? ನಿಜ ಬಗಳು.